ಎಂತಂದ್ರೆ ಏನು ಮಾಡಿದ್ರಿ ಇವರು? ಅಲ್ಲಾಹು ಅಕ್ಬರ್. ಆ ಹೆಣ್ಣು ಮಗಳು ತನ್ನ ತಾಯಿಗೆ ಬಿಟ್ಟು ಬಂದಿದ್ದಾಳ, ತನ್ನ ತಂದೆಗೆ ಬಿಟ್ಟು ಬಂದಿದ್ದಾಳ, ತಮ್ಮವ್ರಿಗೆ ಬಿಟ್ಟು ಬಂದ, ತನ್ನ ಆಟ ಆಡಿದು ಎಲ್ಲ ಮನಿ ಬಿಟ್ಟು ಬಂದಿದ್ದಾಳಕ್ಕೆ. ಅಂತ ಹೆಣ್ಣು ಮಗಳಿಗೆ ನಾವು ಅತಿ ಜಾಸ್ತಿ ಗೌರವ ಮರ್ಯಾದೆ ಕೊಡೋದು ಬಿಟ್ಟು ನಾವು ಏನು ಮಾಡಿದ್ವಿ? ಅವರಿಗೆ ಕೆಟ್ಟತನ ಬಳಸ್ತಾರೆ ಇವತ್ತು ಜನರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಜನರಿಗೆ ಹಿದಾಯತ್ ಕೊಡಿ, ತೌಫೀಕ್ ಕೊಡಿ. ಇಲ್ಲಿ ತನಕ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದ್ರೆ ವ್ಯಕ್ತಿ ತನ್ನ ಹೆಂಡತಿನ ಕೆಟ್ಟತನ ಮೇಲೆ ಯಾರು ತಾಳ್ಮೆ ಮಾಡಿದ್ರು ಅಂತ ವ್ಯಕ್ತಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಅಯ್ಯೂಬ್ ಅಲೈಹಿಸ್ಸಲಾಂಗೆ ಯಾವ ರೀತಿ ಅವ್ರ ಮೇಲೆ ಕಷ್ಟ ಬಂದಿದ ನಂತರ ತಾಳ್ಮೆ ಮಾಡಿದ್ರು ಅದೇ ರೀತಿ ಆ ವ್ಯಕ್ತಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರತಿಫಲವನ್ನು ಕೊಡ್ತಾನಂತೆ. ಯಾರಾದರೆ ಗಂಡ ತನ್ನ ಹೆಂಡತಿ ಕಷ್ಟ ಮೇಲೆ ಯಾರು ತಾಳ್ಮೆ ಮಾಡಿದ್ರು, ಇವತ್ತು ನಮ್ಮ ಪುರುಷರಿಗೆ ಬಹಳ ಅವಶ್ಯಕತೆ ಇದೆ. ಹೆಂಡತಿ ಹೇಗೆ ಪಿಟಿಕ್ ಅಂತ ಹೇಳಿದ್ಲು, ಹಾತಲ್ಲಿ ತೆಗಿಲೆ ಕಡ್ಗ, ತೆಗಿಲೆ ಕಡ್ಗಿ. ನಿಮ್ಮ ಅಪ್ಪ ಅವ್ರು ಇದೇ ಕಳಿಸಿದ್ರು ನಿನಗೆ, ನಿಮ್ಮಮ್ಮ ಇದನ್ನೇ ಮಾತು ಹೇಳಿ ಕಳಿಸಿದ್ರು ನಿನಗೆ. ಅಪ್ಪ ಅಮ್ಮನ ಮೇಲೆ ಬರ್ತಾರೆ ಇವರು. ಈಗಿನ ತಪ್ಪಿಗೆ ಆ ಅಮ್ಮ ಮತ್ತು ಅಪ್ಪನ ಹೆಸರು ತಗೊಳ್ಳೋದು ಏಕೆ ಅವಶ್ಯಕತೆ ಇದೆ ಇವರಿಗೆ? ಸ್ವಲ್ಪ ಊಟ ಸರಿಯಾಗಿ ಮಾಡಿಲ್ಲ ಅಂದ್ರೆ ಮನೆಯಲ್ಲಿ ಇದೇ ಕಲಿತು ಬಂದಿದೆಯಾ? ಇದೇ ಕಲಿಸ್ಕೊಟ್ಟಿದ್ದಾರೆ ನಿಮ್ಮ ಮನೆಯೊಳಗೆ? ಅಲ್ಲಾಹು ಅಕ್ಬರ್. ಹಜರತ್ ಆಯಿಷಾ ಸಿದ್ದಿಕ್ ರದಿಯಲ್ಲಾಹು ಅನ್ಹಾ ಏನಾದರೂ ತಪ್ಪು ಮಾಡಿದ್ರೆ ಏನಂತಿದ್ರು? ಏನು ಮಾಡಕ್ಕೆ ಹೋಗ್ಬೇಡ್ರಿ, ಇನ್ನೂ ಕಲಿಯೋರಿದ್ದಾರ. ಈ ರೀತಿ ಹುಜೂರ್ ಸಲ್ಲಲ್ಲಾಹು ಏನು ಹೇಳಿದ್ರು? ಯಾರು ತನ್ನ ಹೆಂಡತಿನ ಕೆಟ್ಟತನ ಮೇಲೆ, ಯಾರು ಅಕ್ಕಿನಿಂದ ಏನಾದರೂ ತೊಂದರೆ ಕೆಟ್ಟತನ ಬಂದಿದ್ರೆ, ಯಾರು ಪುರುಷರು ತಾಳ್ಮೆ ಮಾಡಿದ್ರು ಅಂತ ಜನರಿಗೆ ಎಂತಾದ್ರು ಅಲ್ಲಾಹ್ ಪ್ರತಿಫಲ ಕೊಡತಾನೆ. ಹಜರತ್ ಅಯ್ಯೂಬ್ ಅಲೈಹಿಸ್ಸಲಾಮರು ತನ್ನ ಕಷ್ಟ ಮೇಲೆ ಯಾರು ತಾಳ್ಮೆ ಮಾಡಿದ್ರು ಅಂತಾದು ಪ್ರತಿಫಲ ಅಂತ ಆ ಜನರಿಗೆ ಕೊಡತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದ್ರೆ ಹೆಣ್ಣು ಮಕ್ಕಳು ತನ್ನ ಗಂಡನ ಏನು ಕೆಟ್ಟತನ ಮೇಲೆ, ತನ್ನ ಗಂಡನ ನೋವಿನ ಮೇಲೆ ಯಾರು ತಾಳ್ಮೆ ಮಾಡಿದ್ರು, ಹೆಂಡತಿಯವರಿಗೆ ಗಂಡನ ಮೇಲೆ ಬಂದಿರುವ ಕಷ್ಟಗಳ ಮೇಲೆ ಯಾರು ಹೆಂಡತಿ ತಾಳ್ಮೆ ಮಾಡಿದ್ರು ಅಂತಾದು ಹೆಣ್ಣು ಮಕ್ಕಳಿಗೆ ಹಜರತ್ ಆಸಿಯಾ ರದಿಯಲ್ಲಾಹು ತಆಲಾ ಅನ್ನೋರು ಯಾವ ರೀತಿ ತನ್ನ ಕಷ್ಟಗಳ ಮೇಲೆ ತಾಳ್ಮೆ ಮಾಡಿದ್ರು ಅವರಿಗೆ ಸಿಗದಷ್ಟು ಪ್ರತಿಫಲ ಆ ಹೆಣ್ಣು ಮಕ್ಕಳಿಗೆ ಸಿಗ್ತೈತೆ ಅಂತ ಅಲ್ಲಾಹ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕೊಂಡಿದ್ದಾರೆ. ಇದು ಮಾತು. ಹಜರತ್ ಆಸಿಯಾ ಅವರು ಎಂಥವ್ರು ಇದ್ರು? ಹಜರತ್ ಆಸಿಯಾ ಅವರು ಅಲ್ಲಾಹು ಅಕ್ಬರ್, ಅವರು ಇಸ್ಲಾಂ ಧರ್ಮ ಗಳಿಸಬೇಕೆಂದರೆ ಬಹಳ ದೊಡ್ಡವಾದ ಕುರ್ಬಾನಿ ಕೊಟ್ಟರು, ತ್ಯಾಗ ಮಾಡಿದ್ರು ತನ್ನ ಜೀವನ. ಅವರು ಹಜರತ್ ಆಸಿಯಾ ಅವರು ಅವ್ರಿಗೆ ಕೊಟ್ಟಿದ್ದಷ್ಟು ಪುಣ್ಯ ಇಂಥದ್ದು ಹೆಣ್ಣು ಮಕ್ಕಳಿಗೆ ಸಿಗ್ತೈತಿ. ಇವತ್ತು ತಾಳ್ಮೆ ಪುರುಷರ ಒಳಗೇನಿಲ್ಲ, ಹೆಣ್ಣು ಮಕ್ಕಳ ಒಳಗೇನಿಲ್ಲ. ಇವ್ ಪಿಟಿಕ್ ಅಂತ ಏನಾದ್ರೂ ಹೇಳಿದ್ರೆ ಈಕೆ ಚಾಲೂನ, ನೀ ಬಾಯಿ ಮುಚ್ಕೊಂಡು ಸುಮ್ ಕುಂದರ, ಏನಾಯ್ತ ಹಂಗ ಹಿಂಗ ಏನೇನು ಒಟ್ಟು ಮಾತಾಡ್ತಾರ. ಅಲ್ಲಾಹ್ ಅಕ್ಬರ್. ನಾವು ಇವತ್ತಿಗಾಗಿ ಅಂತ ಜೀವನ ನಾವು ನೋಡಿ ಇನ್ನವರೆಗೆ ಆಗಿಲ್ಲ. ಅಲ್ಲಾಹ್ ರಬ್ಬುಲ್ ನಾವು ಬರೀ ಕೇಳಿದ್ದೇವೆ ಬ್ಯಾರೆನಿಂದ, ಏನು ಕೇಳಿದ್ದೇವೆ ಈ ರೀತಿ ಬರೀ ನೋಡಿದ್ದೇವೆ ಬ್ಯಾರೆಯ ಜೀವನ. ಗಂಡ ಹೆಂಡತಿನ ಜೀವನ ಹೇಗಿದೆ ನಾವು ಬರೀ ದೂರಿಂದ ನೋಡಿದ್ದೇವೆ. ठीक है, ಈ ರೀತಿ ನೋಡಿದ್ದೀವಿ. ಹಜರತ್ ಆಸಿಯಾ ರದಿಯಲ್ಲಾಹು ಅನ್ಹಾ ಗುಲಾಮ್ ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರು ದೀನನ್ನು ತಬ್ಲೀಗ್ ಮಾಡಿದ್ರು. ಅದರ ಬಳಿಗೆ ಹಜರತ್ ಆಸಿಯಾ ರದಿಯಲ್ಲಾಹು ಅನ್ಹಾ ಕೈ ಬಳಿಗೆ ಒಬ್ಬಕ್ಕಿ ಹೆಣ್ಣು ಮಗಳು ಕೆಲಸ ಮಾಡ್ತಿದ್ಲು, ಗುಲಾಮ್ ಅಂತ ಹೇಳ್ತಾರೆ, ಲೌಂಡಿ ಅಂತ ಹೇಳ್ತಾರೆ. ಆ ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರು ದೀನನ್ನು ತಬ್ಲೀಗ್ ಮಾಡಿದ ನಂತರ ಹಜರತ್ ಆಸಿಯಾ ರದಿಯಲ್ಲಾಹು ಅನ್ಹಾ ಕೈ ತೊಳಗೆ ಏನು ಹೆಣ್ಣು ಮಕ್ಕಳು ಅಕ್ಕಿ ಆ ಹೆಣ್ಣು ಮಗಳು ಏನು ಮಾಡ್ತಿದ್ರು ಕೆಲಸ, ಅಕ್ಕಿ ಈಮಾನ್ ತಳ್ಳು ಏನೇ ಮುಸಲ್ಮಾನ್ ಆದ್ಲಕ್ಕಿ. ನಾನು ಮೂಸಾ ಅಲೈಹಿಸ್ಸಲಾಂ ಹೇಳಿದ ಮಾತಿನ ಮೇಲೆ ನಾನು ಪಾಲನೆ ಮಾಡ್ತೀನಿ, ನಾನು ಮುಸಲ್ಮಾನ್ ಆಗಿದ್ದೇನೆ. ಹೇಗೆ ಫಿರೌನ್ ರಾಜ್ಕುಮಾರ್ಗೆ ಗೊತ್ತಾಗಬೇಕಿತ್ತು, ಫಿರೌನ್ ರಾಜ್ಕುಮಾರ್ ಏನ್ ಮಾಡಿದ ನೋಡ್ರಿ. ಅಲ್ಲಾಹು ಅಕ್ಬರ್. ಆ 3 ಮಂದಿ, ಒಬ್ಬಕ್ಕೆ ಹೆಣ್ಮಗಳು ಮತ್ತು 2 ಮಂದಿ ಮಕ್ಕಳಿದ್ರು, ಅದು ಹುಡುಗಿಯರು ಇದ್ರು. ಒಬ್ಬಕ್ಕೆ ಇನ್ನೂ ಹಾಲು ಕುಡಿಯುವ ಮಗು, ಇನ್ನೊಬ್ಬಕ್ಕೆ ಸ್ವಲ್ಪ ದೊಡ್ಡಕ್ಕೆ ಆಗಿತ್ತು, ಒದರ್ತಿದ್ಲು ಅಮ್ಮಿ ಅಮ್ಮಿ ತಾಯಿ ತಾಯಿ. 3 ಮಂದಿಗೆ ಫಿರೌನ್ ತರಿಸಿದ್ದ. ಏನಂತ ಹೇಳಿದ ಫಿರೌನ್, ನೀನು ನನಗೆ ಪರಮಾತ್ಮ ಬಿಟ್ಟು ಮೂಸಾ ಅಲೈಹಿಸ್ಸಲಾಂ ಪರಮಾತ್ಮ ಮೇಲೆ ನೀನು ನೆಮ್ಮದಿ ಇಟ್ಕೊಂಡಿದ್ಯಾ, ಅವ್ರ ಮಾತಿನ ಮೇಲೆ ನೀವು ಕೇಳಿ ನೀವು ಮುಸಲ್ಮಾನ್ ಆಗಿದ್ಯಾ, ಮೊದಲಿಗೆ ನೀವು ಮುಸಲ್ಮಾನು ಆಗೋದು ಬಿಡು, ನನಗೆ ನಂಬು ಅಂತೂ ಫಿರೌನ್ ರಾಜ್ಕುಮಾರ್ ಹೇಳಕೊಂಡಿದ್ದ. ಆ ತಾಯಿ ಏನು ಮಾಡಿದ್ಲು, ನಾನು ಯಾವುದೇ ಕಾರಣ ನಾನು ನನ್ನ ಧರ್ಮ ಬಿಡುವುದಿಲ್ಲ, ನಾನು ಇಸ್ಲಾಂ ಧರ್ಮನಲ್ಲಿ ನಾನು ಇರ್ತೀನಿ, ಮುಸಲ್ಮಾನ್ ನಾನು ಆಗಿರ್ತೀನಿ, ಸತ್ತಿದ್ರೆ ಇದರ ಒಳಗೆ ನಾನು ಸಾಯ್ತೀನಿ, ಇಲ್ಲಾಂದ್ರೆ ನಾನು ಯಾವುದೇ ಕಾರಣ ನಾನು ಹಿಂಸರಿಗಿಲ್ಲ. ಫಿರೌನ್ ರಾಜ್ಕುಮಾರಿ ಅಂತದ್ದು ಶಿಕ್ಷೆ ಕೊಟ್ಟ ನೋಡ್ರಿ ಒಬ್ಬಕ್ಕೆ ಹೆಣ್ಣು ಮಗಳಿಗೆ. ಅಲ್ಲಾಹು ಅಕ್ಬರ್. ಒಂದು ದೊಡ್ಡವಾದ ಕಡಾಯಿ ಡಬ್ರಿ ತರಿಸಿದ್ದ, ಅದರ ಒಳಗೆ ಎಣ್ಣೆಯನ್ನು ಹಾಕಿದ್ದ, ಎಣ್ಣೆ ಅಂತಾರಲ್ಲ ಎಣ್ಣೆಯನ್ನು ಹಾಕಿದ, ಬೆಂಕಿಯನ್ನು ಹಚ್ಚಿ ಎಣ್ಣೆ ಹಾಕಿದ ನಂತರ ಎಲ್ಲ ಎಣ್ಣೆ ಸುಡ್ಯಾಕ ಕುಂತಿದೆ. ಆ ಎಣ್ಣೆ ಸಮೀಪ ನಿಂದರ್ಸಿ ಫಿರೌನ್ ರಾಜ್ಕುಮಾರ ಇನ್ನೊಮ್ಮೆ ಕೇಳಿದ, ನೋಡು ಯಾವ ರೀತಿ ಎಣ್ಣೆ ಸುಡ್ಯಾಕ ಕುಂತಿದೆ, ಅದರ ಒಳಗೆ ನಿನ್ನ ಮಕ್ಕಳಿಗೆ ನಾನು ಹಾಕ್ತೀನಿ, ಇನ್ನೂ ಸಮಯ ಇದೆ, ನಾನೇ ಪರಮಾತ್ಮ ನನಗೆ ತಿಳ್ಕೊ ನೀನು. ಆ ತಾಯಿ ಹೇಳಿದ್ದು, ಇಲ್ಲ, ಅಲ್ಲಾ ಒಬ್ಬನೇ ಇದ್ದಾನೆ, ಅಲ್ಲಾನ ಹೊರತು ಬೇರೆ ದೇವರು ಯಾರಿಲ್ಲ, ಅಲ್ಲಾನ ಹೊರತು ಬೇರೆ ದೇವರು ಯಾರಿಲ್ಲ. ಒಂದೇ ಮಾತು ಹೇಳಾಕುದಿಲ್ಲ ಆ ತಾಯಿ. ಅಲ್ಲಾಹು ಅಕ್ಬರ್. ಮೊದಲಿಗೆ ಯಾರಿಗೆ ಸಾಯಿಸಿದ್ದ ಫಿರೌನ್? ಆ ತಾಯಿಯ ಮಗಳು ಏನಿದ್ಲು ಸ್ವಲ್ಪ ದೊಡ್ಡಕ್ಕೆ ಮಗಳಿಗೆ, ಆ ಹುಡುಗಿಗೆ ತಗೊಂಡು
ಆ ಹೆಣ್ಣಿನ ಸಮೀಪ ತಗೊಂಡು ಹೋಗಿದ್ದಾರೆ. ನೋಡು ಒಗಿತೀನಿ, ಇನ್ನೂ ಸಮಯ ಇದೆ, ಉಳಿಸ್ಕೊಂಡು ನಿನ್ನ ಮಗಳಿಗೆ. ಅವ್ರು ಹೇಳಿದರು, ನಾನು ಇದು ಒಂದು ಮಗು ಅಲ್ಲ, ಇಂಥದ್ದು ಸಾವಿರಾರು ಮಕ್ಕಳು ಇದ್ದಿದ್ರೆ ನಾನು ಅಲ್ಲಾಹನ್ಗಾಗಿ ನಾನು ಕುರ್ಬಾನಿ ಮಾಡಕ್ಕೆ ರೆಡಿ ಆಗ್ತಿದ್ಯಾ, ಅಲ್ಲಾಹನ್ಗಾಗಿ ನನ್ನ ಮಕ್ಕಳಿಗೆ ನಾನು ಕೊಡಕ್ಕೆ ರೆಡಿ ಆಗ್ತಿದ್ಯಾ. ಅಲ್ಲಾಹು ಅಕ್ಬರ್. ಆದರೆ ಈ ಫಿರ್ಔನ್ ಮಾಡಿದ ಆ ಹೆಣ್ಣು ಮಗುಗೆ ತಗೊಂಡು ಆ ಹೆಣ್ಣಿನ ಒಳಗೆ ಒಗಿದ್ಬಿಟ್ಟ. ಅಲ್ಲಾಹು ಅಕ್ಬರ್. ಸಾಯೋದು ಮುಂಚೆ ಆ ಮಗಳು ಹೇಳಕ್ ಬಂದಿದ್ದಾಳ, ಅಯ್ಯ ತಾಯಿ, ಅಮ್ಮಿ 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 ಅಮ್ಮಿ. ಆದ್ರೆ ಅಲ್ಲಾಹು ಅಕ್ಬರ್, ಆ ತಾಯಿ ಹೇಗೆ ತಡ್ಕೊಂಡಿರಬಹುದು, ಯಾವ ರೀತಿ ಅವರು ತಾಳ್ಮೆ ಮಾಡಿರಬಹುದು. ತನ್ನ ಮಗಳಿಗೆ ಸಾಯೋದು ನೋಡಕ್ ಕುಂತಿರೋ ತಾಯಿ ತನ್ನ ಮುಂದೆ ಎಣ್ಣೆ ಒಳಗೆ ಸುಡ್ಯಾಕ್ ಕುಂತಿದ್ದಾರ ಮಗಳಿಗೆ. ಆದ್ರೆ ಅಲ್ಲಾಹು ಅಕ್ಬರ್, ಇಡೀ ಚರ್ಮವನ್ನು ಸುಟ್ಟು ಬೂದಿ ಆಗಿದೆ, ಎಣ್ಣೆ ಒಳಗೆ ಎಲ್ಲ ಸುಟ್ಟಿದ್ದಿದೆ ಚರ್ಮ. ಲಾಸ್ಟ್ ಚಿಕ್ಕವಾದ ಮಗು ಹಾಲು ಕುಡಿಯೋದು ಮಗುಗೆ ತಗೊಂಡು ಬಂದ ಫಿರ್ಔನ್. ಹೇಳಿದ, ಇನ್ನೂ ಸಮಯ ಇದೆ, ಉಳಿಸ್ಕೋ. ಎದಕ್ಕಾಣ? ಬರೀ ಅಲ್ಲಾಹನ್ಗೆ ನಂಬಿದ್ರು ಇವರು, ಬರೀ ಅಲ್ಲಾಹನ್ಗೆ ನಂಬಿದ್ರು. ಇನ್ನೂ ಸಮಯ ಇದೆ, ಉಳಿಸ್ಕೋ. ಆ ತಾಯಿ ಹೇಳಿದ್ರು, ಇಲ್ಲ, ನಾನು ಅಲ್ಲಾಹನ್ಗಾಗಿ ನಾನು ಜೀವನ ಕೊಡಕ್ಕೆ ರೆಡಿ ಇದ್ದೀನಿ. ಇದು ಒಂದು ಮಗಲ್ಲ, ನನ್ನ 100 ಮಕ್ಕಳಿದ್ರೆ ನಾನು ಅಲ್ಲಾಹನ್ಗಾಗಿ ನಾನು ತ್ಯಾಗ ಕೊಡಕ್ಕೆ ರೆಡಿ ಆಗ್ತಿದ್ಯಾ. ನೋಡ್ರಿ, ಎಂಥದ್ದು ಈಮಾನ್ ಇರಬಹುದು ತಾಯಿಯ ಈಮಾನ್. ಇವತ್ತು ನಮ್ಮ ತಾಯಿ ಬಳಿಗೆ ಇಂಥದ್ದು ಈಮಾನ್ ಇಲ್ಲ, ಇಂಥದ್ದು ಪ್ರೀತಿ ಇಲ್ಲ. ಏನಂತಾರ, ನಾನು ಇರೋದು ಒಂದು ಮಗುವಪ್ಪ, 2 ಮಗುವಪ್ಪ, ಈ ಮಕ್ಕಳಿಗೆ ನಾನು ಕಳ್ಸಿದ್ರೆ ಏನಾರು ಆಗಿದ್ರೆ ಏನಾಗ್ತೈತಿ. ಅಲ್ಲಾಹು ಅಕ್ಬರ್. ಇವತ್ತಿನ ನಮ್ಮ ತಾಯಿ ತಂದಿರೋ ಆ ತಾಯಿ ಏನು ಮಾಡಿದ್ದು, ನನ್ನ ಅಲ್ಲಾಹನಿಗಾಗಿ ನಾನು ಮಕ್ಕಳಿಗೆ ಕೊಡಕ್ಕೆ ರೆಡಿ ಇದ್ದೀನಿ. ಆ ಚಿಕ್ಕವಾದ ಮಗು ತಾಯಿ ಅಂತ ಹೇಳಕ್ ಬರ್ತಿದ್ಲ, ಬರೀ ಅಳ ಕುಂತಿತ್ತು. ಆ ಸಣ್ಣವಾದ ಮಗುವಿನೇ ಏನ್ ಮಾಡಿದ, ಎಣ್ಣೆ ಒಳಗೆ ಹಾಕ್ಬಿಟ್ಟ ಫಿರ್ಔನ್. ಆ ತಾಯಿ ಅಲ್ಲಾಹು ಅಕ್ಬರ್, ಆ ಮಗು ಎಣ್ಣೆ ಒಳಗೆ ಸುಟ್ಟು ಬೂದಾದ್ಲು. ಆಗಿದ ನಂತರ ತಾಯಿ ಸಾಯದ ಮುಂಚೆ ಹೇಳಿದ್ಲು, ಐ ಫಿರ್ಔನ್, ನನ್ನ ಕೊನೆಯ ಇಚ್ಛೆ ಇದೆ. ಯಾರಾದ್ರೆ ಸಾಯೋದು ಮುಂಚೆ ಕೊನೆಯ ಇಚ್ಛೆ ಹೇಳಿ ಸಾಯ್ತಾರ, ಅವ್ರದ್ದು ಇಚ್ಛೆಯನ್ನು ಪೂರ್ತಿ ಮಾಡ್ತಾರ ಅಂತ ನಾನು ಕೇಳಿದ್ದೇನೆ. ನನ್ನ ಕೊನೆಯ ಇಚ್ಛೆ ಇದೆ ಐ ಫಿರ್ಔನ್, ಅದು ನೀ ಪೂರ್ತಿ ಮಾಡಬೇಕು. ಫಿರ್ಔನ್ ರಾಜ್ಕುಮಾರ್ ಕೇಳಿದ, ನಿನ್ನ ಇಚ್ಛೆ ಏನಿದೆ ನೀ ಹೇಳು. ಅವಾಗ ತಾಯಿ ಹೇಳಿದ್ಲು, ಐ ಫಿರ್ಔನ್, ನನಗೆ ಈ ರೀತಿ ಎಣ್ಣಿದ ಹಾಕಿದ ನಂತರ ನನ್ನ ಎಲಬು, ನನ್ನ ಮಕ್ಕಳಿನ ಎಲಬು ಒಂದೇ ಜಗದಲ್ಲಿ ಕುಳಿಸಿ ಒಂದೇ ಜಗದಲ್ಲಿ ಮಣ್ಣಿನ ಒಳಗೆ ಮುಚ್ಚು. ಐ ಫಿರ್ಔನ್ ತಾಯಿ ಸಾಯೋದ ಮುಂಚೆ ಮಾತನ್ನು ಹೇಳಕ್ಕಿದ್ದ, ನನ್ನಿಂದ ನನ್ನ ಮಕ್ಕಳಿನ ಎಲಬು ದೂರ ಆಗಬಾರ್ದು. ನನ್ನ ಎಲಬು, ನನ್ನ ಮಕ್ಕಳಿನ ಎಲಬು ಏನಿದೆ ಅದೇ ತೆಗ್ಗಿನ ಒಳಗೆ ಮಣ್ಣಿನ ಒಳಗೆ ಮುಚ್ಚು. ಐ ಫಿರ್ಔನ್ ಹೇಳಿದ ತಾಯಿ ಏನು ಮಾಡಿದ್ಲು, ಅಲ್ಲಾಹನ ಹೆಸರು ತಗೊಂಡು ಆ ಹೆಣ್ಣಿನ ಒಳಗೆ ಅಲ್ಲಾಹು ಅಕ್ಬರ್ ಫಿರ್ಔನ್ ಆ ತಾಯಿಗೆ ಒಗ್ದಿದ್ದ. ಹೇಗೆ ಒಗಿಬೇಕಿತ್ತು ಆ ಎಲಬು, ಮಕ್ಕಳಿನ ಎಲಬು, ತಾಯಿ ಎಲಬು ತಗೊಂಡು ಒಂದು ಮೂಲೆಯಲ್ಲಿ ಒಗ್ದಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಷ್ಟೋ ವರ್ಷ, 200 ವರ್ಷ ಆಗಿದ್ದ ನಂತರ ಮಸ್ಜಿದ್ ಅಕ್ಸಾನಿಂದ ಮೇರಾಜ್ನಲ್ಲಿ ಹೋಗಕ್ಕೆ ಕುಂತಿದ್ರು. ಹೋಗೋದು ಮುಂಚೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸುಂದರವಾದ ವಾಸನೆಯನ್ನು ಬಂತು ಅವ್ರ ಕಡೆ. ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಕೇಳಿದ್ರು, ಐ ಜಿಬ್ರಾಯಿಲ್, ಇದು ವಾಸನೆ ಎಲ್ಲಿಂದ ಬರಾಕ್ ಕುಂತಿದೆ, ಯಾರಿನಿಂದ ಬರಾಕ್ ಕುಂತಿದೆ? ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು, ಐ ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇದು ಅಲ್ಲಿಂದ ಇಲ್ಲಿಂದ ಬರಾಕ್ ಕುಂತಿಲ್ಲ. ಈ ಜಗದಲ್ಲಿ ಈ ಮಣ್ಣಿನ ಒಳಗೆ ಒಬ್ಬಕ್ಕೆ ತಾಯಿ, 2 ಮಕ್ಕಳು, ಅದರದ್ದು ಎಲಬು ಏನಿದೆ ಈ ಮಣ್ಣಿನ ಒಳಗೆ ಮುಚ್ಚಿದ್ದಾರೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅವರು ಮಾಡಿರುವ ಕೆಲಸನಿಂದ ಖುಷಿ ಪಡ್ಕೊಂಡು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ತಾಯಿ ತಂದೆಗೆ ಸ್ವರ್ಗ ಕೊಟ್ಟಿದ್ದಾನೆ. ಅದೇ ಎಲಬಿನ ವಾಸನೆ ನಿಮ್ಗೆ ಕಡೆ ಇತ್ತು, ಸುಂದರವಾದ ಬರಾಕ್ ಕುಂತಿದ್ಯಾ ರಸೂಲುಲ್ಲಾಹ್ ಅಂತ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹೇಳಕ್ ಕುಂತಿದ್ದಾರೆ. ಇದು ಮಾತು ನೋಡ್ರಿ, ಎಂತಾದು ತ್ಯಾಗ ಕೊಟ್ಟರು ಅವರು, ಎಂತಾದು ಕುರ್ಬಾನಿ ಕೊಟ್ಟರು ತಾಯಿ ತಂದರು ಅಲ್ಲಾಹನಿಗಾಗಿ. ಇವತ್ತು ನಮ್ಮ ಹೆಣ್ಣುಮಕ್ಕಳು ಬರೀ ಒಂದು ಟೈಮ್ ನಮಾಜ್ ಮಾಡ್ರಿ ಅಲ್ಲಾಹನಿಗಾಗಿ ಅಂದರೆ, ಮಕ್ಕಳ ಮುಂದೆ ನನಗೆ ಧಾರಾವಾಹಿ ನೋಡಾಕ ಸಮಯ ಇದೆ, ಅಲ್ಲಾಹನಿಗಾಗಿ ನಮಾಜ್ ಮಾಡಾಕ ಸಮಯ ಇಲ್ಲ. ಇವತ್ತು ನಮ್ಮ ತಾಯಿಯರು ಟಿವಿ ಮುಂದೆ ನೋಡಿ ಅಳೋದು ಸಮಯ ಇದೆ. ಮಕ್ಕಳಿಗಾಗಿ ನಾವು ಅಲ್ಲಾಹನ ಮುಂದೆ ಮುಸಲ್ಲ ಹಾಕಿ ಅವರ ಜೀವನ ಬಗ್ಗೆ ದುವಾ ಮಾಡಕ್ ನಮ್ಮ ಕಡೆ ಇವತ್ತು ಸಮಯ ಇಲ್ಲ. ಬ್ಯಾರ್ಯರ ಬಗ್ಗೆ ಟಿಟಿ ಹಚ್ಚಿ ಜೀವನ ಹಾಳು ಮಾಡಕ್ಕೆ ಇವತ್ತು ನಮ್ಮ ಕಡೆ ಸಮಯ ಇದೆ. ನಾವು ಅಲ್ಲಾಹನ ಮುಂದೆ ಮುಸಲ್ಲ ಹಾಕಿ ಕೈ ಬಸಿ, ಯಾ ಅಲ್ಲಾ, ಬ್ಯಾರೆ ಯಾರ ಜನರ ಜೀವನ ಹಾಳಬಾರ್ದು, ಹಾಳುವನಾಗಬಾರ್ದು, ಯಾ ಅಲ್ಲಾ, ಜೀವನ ಒಳ್ಳೆತನ ಆಗಲಿ ಅಂತ ದುವಾ ಮಾಡೋದು ಇವತ್ತು ನಮ್ಮ ಕಡೆ ಸಮಯ ಇಲ್ಲ. ತಾಯಿ ಆಗಿದ್ರೆ ಎಂಥದ್ದಾಗಬೇಕು, ಈ ರೀತಿ ಆಗಬೇಕು. ಹಜರತೆ ಆಸಿಯಾ ರದಿಯಲ್ಲಾಹು ತಆಲಾ ಅನ್ಹಾರು ನೋಡ್ರಿ, ಹಜರತೆ ಆಸಿಯಾ ಅವರು ಏನಿದ್ರು, ಇದು ಈಮಾನ್, ಈ ರೀತಿ 2 ಮಂದಿ ಮಕ್ಕಳು ಮತ್ತು ತಾಯಿ ಅಲ್ಲಾಹನಿಗಾಗಿ ಜೀವನ ಕೊಟ್ಟಿದ ನಂತರ ಹಜರತೆ ಆಸಿಯಾರು ಫಿರ್ಔನಿನ ಹೆಂಡತಿ, ರಾಜ್ಕುಮಾರನ ಹೆಂಡತಿಯರು. ಇದು ನೋಡಿದ ತಕ್ಷಣ ಅವ್ರ ಹೃದಯ ಒಳಗೆ ಬೆಳಕನ್ನು ಬಂತು. ತಾಯಿ ಅಲ್ಲಾಹನಿಗಾಗಿ ತನ್ನ ಮಕ್ಕಳ ಜೊತೆ ಅಲ್ಲಾಹನಿಗಾಗಿ ಜೀವನ ತ್ಯಾಗ ಮಾಡ್ತಾಳ ಅಂದರೆ, ಹಂಗಂದ್ರೆ ಮೂಸಾ ಅಲೈಹಿಸ್ಸಲಾಂ ಅವರು ನಿಜವಾಗಿನ ಸಂದೇಶ ತಗೊಂಡು ಬಂದಿದ್ದಾರ, ಅಲ್ಲಾಹನ ಪ್ರವಾದಿಯಾಗಿ ಬಂದಿದ್ದಾರೆ. ಇವರು ಮಾತನ್ನು ಕೇಳಿ ನಾನೇ ಮುಸಲ್ಮಾನ್ ಆಗ್ತೀನಿ ಅಂತೂ ಹಜರತೆ ಆಸಿಯಾ ಅವರು ಮುಸಲ್ಮಾನ್ ಆದರು. ಆಗಿದ್ದ ನಂತರ ಫಿರ್ಔನ್ಗೆ ಗೊತ್ತಾಯಿತು, ನನ್ನ ಹೆಂಡತಿನ ಮುಸಲ್ಮಾನ್ ಆಗಿದ್ದಾಳ, ನನ್ನ ಹೆಂಡತಿನ ಮುಸಲ್ಮಾನ್. ಹೆಂಡತಿಗೆ ಕರೆಸಿದ ನಂತರ ಏನ್ ಮಾಡಿದ, ಐ ಆಸಿಯಾ, ಇನ್ನೂ ಸಮಯ ಇದೆ, ಐ ಆಸಿಯಾ ನೀನು ಬಿಟ್ಟು ಬಿಡು, ನನ್ನನ್ನು ಪರಮಾತ್ಮ ತಿಳ್ಕೊ ಅಂತೂ ಫಿರ್ಔನ್ ಹೇಳಕ್ ಕುಂತಿದ್ದ. ಹಜರತೆ ಆಸಿಯಾ ಅವರು ಹೇಳಿದ್ರು, ಒಂದು ತಾಯಿ ತನ್ನ ಮಕ್ಕಳಿಗಿಂತ ಜಾಸ್ತಿ
ಅಲ್ಲಾಹನಿಗೆ ಪ್ರೀತಿ ಇದೆ ಅಂದರೆ ಅಲ್ಲಾಹನ ಪ್ರೀತಿ ಅಂದರೆ ಇದು ತಾಯಿ ಅಂತಾದಿಂದ ತಾಯಿ ಅಲ್ಲ, ನಿಜವಾಗಿನ ಪ್ರೀತಿ ಮಾಡಿರುವ ತಾಯಿ. ಈ ತಾಯಿ ಪ್ರೀತಿ ನೋಡಿ ನನ್ನ ಹೃದಯ ಒಳಗೆ ಅಲ್ಲಾಹನ ಪ್ರೀತಿಯನ್ನು ಹುಟ್ಟಿದೆ. ಅಲ್ಲಾಹ್ ಒಬ್ಬನೇ ಇದ್ದಾನೆ, ಅಲ್ಲಾಹನ ಹೊರತು ಬೇರೆ ದೇವರು ಯಾರು ಇಲ್ಲ ಅಂತ ಹಜರತ್ ಆಸಿಯಾ ಅವರು ನಂಬಿದ್ರು. ಗಂಡನ ಮಾತು ಕೇಳಿಲ್ಲ. ಆ ಗಂಡ ಏನು ಮಾಡಿದ್ದ? ಫಿರ್ಔನ್, ಆಸಿಯಾ ನನ್ನ ಮಾತು ನೀ ಕೇಳಂಗಿಲ್ಲ, ನಾನು ಮಾಡ್ತೀನಿ, ನಿನಗೆ ಮಾಡ್ತೀನಿ ಅಂತೂ ಫಿರ್ಔನ್ ಹೇಳಿದ ನಂತರ ಆಸಿಯಾಗೆ ಏನು ಮಾಡಿದ್ದ? ಹಜರತೆ ಆಸಿಯಾ ಅವರಿಗೆ ಸ್ವಲ್ಪ ದಿನ ಜೈಲಿನಲ್ಲಿ ಹಾಕಿದ್ದ. ಏನು? ಜೈಲಿನಲ್ಲಿ ಹಾಕಿದ್ದ. ಊಟ ಕೊಡೋದು ಬಂದ್ ಮಾಡಿದ್ದ. ಲಾಸ್ಟಿಗೆ ಹಜರತೆ ಆಸಿಯಾ ರದಿಯಲ್ಲಾಹು ತಆಲಾ ಅನ್ಹಾರಿಗೆ ಒಂದು ಕಟ್ಕಿಯಲ್ಲಿ ಕಟ್ಟಿ ಇಲ್ಲೇ ಮಳಿ ತಗೊಂಡು ಹೊಡೆದಿದ್ದಾನೆ. ಈ ಕೈಗೆ ಮಳಿ ತಗೊಂಡು ಹೊಡೆದಿದ್ದಾನೆ. ಅಲ್ಲಾಹು ಅಕ್ಬರ್. ನೋಡ್ರಿ ಯಾವ ರೀತಿ ತಾಳ್ಮೆ ಮಾಡಕೊಂತಾರೆ ಹಜರತೆ ಆಸಿಯಾರು. ಇವತ್ತು ಬರೇ ಇದು ಮುಳ್ಳು ದೂರು ಸೊಳ್ಳಿ ಕಡ್ದಿದ್ರೆ ಇವತ್ತಿನ ಹೆಣ್ಣು ಮಕ್ಕಳಿಗೆ ತಡ್ಕೊಳಕ್ ಶಕ್ತಿ ಇಲ್ಲ. ಐತೆ? ಯಾರಾದ್ರೆ ಶಕ್ತಿ ಇದೆ ಹೆಣ್ಣು ಮಕ್ಕಳಿಗೆ? ಯಾರಿಗಿಲ್ಲ ರೀ. ಸೊಳ್ಳಿ ಕಡ್ದಿದ್ರೆ ಏಪ್ಪ ಏನ್ ಕಡೆ ಆದೈತಿ ಸೊಳ್ಳಿ ಇಲ್ಲಿ ಅಂತಾರ. ಹಜರತೆ ಆಸಿಯಾರು ಅಲ್ಲಾಹನಿಗಾಗಿ ಅಲ್ಲಾಹನ ಪ್ರೀತಿ ಬಳಕೆ ಏನು ತನ್ನ ದೇಹ ಮೇಲೆ ಮುಳ್ಳು ತಗೊಂಡು ಹೊಡೆದಿದ್ರೇನ ತಾಳ್ಮೆ ಮಾಡಿದ್ರು ಹಜರತೆ ಆಸಿಯಾರು. ಮತ್ತು ಎರಡು ಏನು ಮಳಿ ಏನಿದೆ ಇಲ್ಲಿ ಮಣಕಾಳಿಗೆ ಹೊಡೆದಿದ್ರು ಹಜರತೆ ಆಸಿಯಾ ರದಿಯಲ್ಲಾಹು ತಆಲಾ ಅನ್ಹವರಿಗೆ. ಹಜರತೆ ಆಸಿಯಾ ಅವರಿಗೆ ಈ ಮಳಿ ತಗೊಂಡು ಹೊಡೆದಿದ ನಂತರ ಕಟ್ಟಿಗೆ ತಗೊಂಡು ಎಬಸಿ ಈ ರೀತಿ ನಿಂತಿದ್ದಾರೆ. ಅಲ್ಲಾಹು ಅಕ್ಬರ್. ಏನು ಕಟ್ಟಿಲ್ಲ, ಬರೀ ಮಳಿ ತಗೊಂಡು ಈ ರೀತಿ ಹೊಡೆದಿದ್ದಾರೆ. ಹಜರತೆ ಆಸಿಯಾ ಅವರು ಆಕಾಶ ಕಡೆ ಮುಖ ಮಾಡಿ, ಯಾ ಅಲ್ಲಾಹ್, ನಿನ್ನ ಪ್ರೀತಿ ಒಳಗೆ ಪ್ರಪಂಚದಲ್ಲಿ ಈ ರೀತಿ ಅಲ್ಲಾಹ್ ಶಿಕ್ಷೆ ಕೊಡಾಕ್ ಕುಂತಿದ್ದಾರೆ ಅಂದ್ರೆ, ಯಾ ಅಲ್ಲಾಹ್, ಈ ಜೀವನ ನನಗೆ ಬೇಡ ಅಲ್ಲ, ನನ್ನ ದೇಹನಿಂದ ಆತ್ಮ ತೆಗೆದು ಬಿಡಿ ಅಲ್ಲ, ನಿನ್ನ ಕಡೆ ಕರ್ಕೊಂಡು ಬಿಡಿ ಅಲ್ಲ, ನನಗೆ ಸಾಕಾಗಿದೆ ಜೀವನ, ನನಗೆ ಬೇಡ ಯಾ ಅಲ್ಲ ಜೀವನ, ನಾನು ನಿನ್ಗಾಗಿ ಪ್ರೀತಿ ಮಾಡಿದ್ದೀನಿ ಅಲ್ಲ, ನಿನ್ನ ಕಡೆನೇ ನನಗೆ ಕರ್ಕೊಯ್ಯ ಅಲ್ಲ ಅಂತ ಆಸಿಯಾ ಅವರು ಹಜರತೆ ಆಕಾಶ ಕಡೆ ನೋಡಿ ಹೇಗೆ ದುವಾ ಮಾಡಬೇಕಾಗಿತ್ತು, ಪ್ರಾರ್ಥನೆ ಮಾಡಬೇಕಿತ್ತು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅದೇ ಪ್ರಾರ್ಥನೆ ಪ್ರಕಾರ ಹಜರತೆ ಆಸಿಯಾ ರದಿಯಲ್ಲಾಹು ತಆಲಾ ನಮ್ಮ ದೇಹನಿಂದ ಆತ್ಮವನ್ನು ಅಲ್ಲಾಹನ ಬಾರ್ಗನಲ್ಲಿ ಹೋತು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ನೋಡ್ರಿ ಎಂಥದ್ದು ದೊಡ್ಡವಾದ ತ್ಯಾಗ ಮಾಡಿದ್ರು ಹಜರತೆ ಆಸಿಯಾರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ರು? ಯಾರಾದರೆ ಹೆಣ್ಣು ಮಕ್ಕಳು ತನ್ನ ಗಂಡನ ಏನಾದರೆ ತೊಂದರೆಗಳು ಬಂದಿದ್ರೆ, ಕಷ್ಟಗಳು ಬಂದಿದ್ರೆ, ಯಾರು ಹೆಣ್ಣು ಮಕ್ಕಳು ಯಾರು ಹೆಂಡತಿಯರು ಅದರ ಮೇಲೆ ತಾಳ್ಮೆ ಮಾಡ್ತಾರ? ಹಜರತೆ ಆಸಿಯಾ ಅವರು ಇಂಥದ್ದು ಸಂದರ್ಭದಲ್ಲಿ ಯಾವ ರೀತಿ ತಾಳ್ಮೆ ಮಾಡಿದ್ರು, ಅವರಿಗೆ ಯಾವ ರೀತಿ ಪ್ರತಿಫಲ ಸಿಕ್ಕಿದೆ, ಪುಣ್ಯ ಸಿಕ್ಕಿದೆ, ಅದೇ ಪ್ರತಿಫಲ ಅದೇ ಪುಣ್ಯ ಇಂಥದ್ದು ಹೆಣ್ಣು ಮಕ್ಕಳಿಗೆ ಸಿಕ್ತೈತೆ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕೊಂಡಿದ್ದಾರೆ. ಇವತ್ತು ಎಲ್ಲರೂ ಹೆಣ್ಣು ಮಕ್ಕಳಿಗೆ ಅವಶ್ಯಕತೆ ಇದೆ. ಗಂಡನಿಂದ ಏನಾದರೆ ತೊಂದರೆಗಳು ಬಂದಿದ್ರೆ, ಕಷ್ಟಗಳು ಬಂದಿದ್ರೆ ಅದ್ರ ಮೇಲೆ ನಾವು ಏನು ಮಾಡಬೇಕು? ತಾಳ್ಮೆಯನ್ನು ಮಾಡಬೇಕು. ನೋಡ್ರಿ ಹಜರತೆ ಖುತೇಜತ್ ಕುಬ್ರಾ ರದಿಯಲ್ಲಾಹು ತಆಲಾ ಅನ್ಹಾರು ಗಂಡನಿಗೆ ಎಷ್ಟು ಪ್ರೀತಿ ಮಾಡ್ತಿದ್ರು, ಗಂಡನಿಗೆ ಎಷ್ಟು ಪ್ರೀತಿ ಮಾಡ್ತಿದ್ರು. ಗಾರೆ ಹೀರಾ ಎಷ್ಟು ಫಿಟ್ ಗುಡ್ಡ ಇದೆ, ಆ ಗುಡ್ಡದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಜೊತೆ ಮಾತಾಡ ಹೋಗ್ತಿದ್ರು, ಪ್ರಾರ್ಥನೆ ಮಾಡಕ್ಕೆ ಹೋಗ್ತಿದ್ರು. ಹಜರತೆ ಖುತೇಜತ್ ಕುಬ್ರಾ ರದಿಯಲ್ಲಾಹು ತಆಲಾ ಅನ್ಹಾರು ಊಟವನ್ನು ತಯಾರಿ ಮಾಡ್ಕೊಂಡು ಏನು ಮಾಡ್ತಿದ್ರು? ಹೊರಗಡೆ ಬಂದು ನಿಂದಿರ್ತಿದ್ರು. ಹಜರತೆ ಖುತೇಜತ್ ಕುಬ್ರಾ ಅವರು ಬಿಸಿಲಿನಲ್ಲಿ ಬಂದು ನಿಂದಿರ್ತಿದ್ರು. ಕೆಟ್ಟವಾದ ಬಿಸಿಲಿದೆ, ಮಧ್ಯಾಹ್ನ ಸಮಯ ಇದೆ, ಜನರು ಬರೋದು ಹೋಗೋರು ಏನು ಮಾಡ್ತಿದ್ರು? ಖುತೇಜತ್ ಕುಬ್ರಾ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಗುಡ್ಡ ಮೇಲೆ ಹೋಗಿದ್ದಾರೆ, ಇನ್ನು ಬರೋರಿದ್ದಾರೆ, ನೀವು ಹೋಗ್ರಿ, ಒಳಗಡೆ ಕುಂದ್ರೆ ಹೋಗ್ರಿ, ನೀವು ನೆರಳಿನಲ್ಲಿ ಕುಂದ್ರೆ ಹೋಗ್ರಿ, ನೀವು ಯಾಕೆ ನೀವು ಬಿಸಿಲಿನಲ್ಲಿ ನಿಂತಿದ್ದೀರಾ? ನೋಡ್ರಿ ಗಂಡನಿಗೆ ಯಾವ ರೀತಿ ಪ್ರೀತಿ ಮಾಡ್ತಿದ್ರು ಹಜರತೆ ಖುತೇಜತ್ ಕುಬ್ರಾ ಅವರು. ಇವರು ನಮ್ಮ ಎಲ್ಲರದು ಮೊದಲೇ ತಾಯಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲೇ ಹೆಂಡತಿ ಇವರು ಹಜರತೆ ಖುತೇಜತ್ ಕುಬ್ರಾ ಅವ್ರದ್ದು. ಹಜರತೆ ಖುತೇಜ ಅವ್ರದ್ದು ವಯಸ್ಸು ಎಷ್ಟಿತ್ತು? ಮದುವೆ ಸಂದರ್ಭದಲ್ಲಿ 40 ವರ್ಷ. ಎಷ್ಟು ವಯಸ್ಸಾಗಿತ್ತು? 40 ವರ್ಷ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಯಸ್ಸು ಎಷ್ಟಿತ್ತು? 25. ಹುಜೂರ್ ಸಲ್ಲಲ್ಲಾಹು ವಯಸ್ಸು ಎಷ್ಟಿತ್ತು? 25. ಹಜರತೆ ಖುತೇಜ ಅವ್ರದ್ದು 40. ಇವ್ರಕ್ಕಿಂತ ದೊಡ್ಡವರಿದ್ರು. 2 ಸಾರಿ ಬೇವಾಗಿದ್ರು. ಯಾರ್ದು ಗಂಡ ಸತ್ತಿರ್ತೈತಿ ಅಂತ ಹೆಣ್ಮಕ್ಳಿಗೆ ಏನು ಹೇಳ್ತಾರ? ಕ್ಯಾ ಬೋಲ್ತೆ? ಕ್ಯಾ? ವಿಧವೆ. ಹಾ, 2 ಸಾರಿ ವಿಧವೆ ಆಗಿದ್ರು ಹಜರತೆ ಖುತೇಜತ್ ಕುಬ್ರಾ ಅವರು. 2 ಸಾರಿ ಆಗಿದ್ದಂತ 3ನೇ ಸಾರಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಜೊತೆ ಮದುವೆ ಮಾಡ್ಕೊಂಡಿದ್ರು. ಆದರೆ ಅತಿ ಜಾಸ್ತಿ ಹುಜೂರ್ ಸಲ್ಲಲ್ಲಾಹು ಅವರು ಖುತೇಜತ್ ಕುಬ್ರಾಗೆ ಪ್ರೀತಿ ಮಾಡ್ತಿದ್ರು. ವಯಸ್ಸು ಜಾಸ್ತಿ ಆಗಿದ್ರಿಂದ ಪ್ರೀತಿ ಮಾಡ್ತಿದ್ರು. ಇದು ಪ್ರೀತಿ ಗಂಡ ಹೆಂಡತಿ ಒಳಗೆ ಯಾರು ಕಲಿಸ್ಕೊಟ್ಟಿದ್ದಾರ? ನಮ್ಮ ಹುಜೂರ್ ಸಲ್ಲಲ್ಲಾಹು ಕಲಿಸ್ಕೊಟ್ಟಿದ್ದಾರ. ನಿಮ್ಮ ಹೆಂಡತಿಗೆ ಈ ರೀತಿ ಪ್ರೀತಿ ಮಾಡ್ರಿ, ನಿಮ್ಮ ಹೆಂಡತಿ ಜೊತೆ ಆಟ ಆಡ್ರಿ, ನೀವು ನಿಮ್ಮ ಹೆಂಡತಿ ಜೊತೆ ಸರಿಯಾಗಿ ಕುಂತು ಮಾತಾಡ್ರಿ. ನೀವು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಮಾಡ್ತಿದ್ರು? ಹಜರತೆ ಆಯಿಷಾ ಸಿದ್ದಿಕ್ ರದಿಯಲ್ಲಾಹು ಕೈನಿಂದ ತಾಟಿನೊಳಗೆ ಊಟ ತಗೊಂಡು ಒಂದು ತುತ್ತು ಹಜರತೆ ಆಯಿಷಾ ಅವರಿಗೆ ತಿನ್ನಿಸ್ತಿದ್ರು. ಹಜರತೆ ಆಯಿಷಾ ಅವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ತಿನ್ನಿಸ್ತಿದ್ರು. ಇವತ್ತು ಯಾರಾದರೂ ಇದು ಮಾಡ್ತಾರಾ? ಹೋಗೋ ಅಮ್ಮಾರ್ಯ ಮುಖ ನೋಡಿ ನಾಚಿಕೆ ಬರ್ತಿದ್ವಿ ಇವತ್ತಿನ ಪುರುಷರು. ಹಾಕಿ ಕೊಡೋ ಊಟ ಮಾಡಿ ಹೋಗ್ತೀನಿ ನಾನು. ನೀನು ನನಗೆ ಹಂಗೆ ನೋಡೋಕೆ ಹೋಗಬೇಡ. ಸರಿಯಾಗಿ ಡಬ್ರೇನು ಊಟ ಹಾಕೊಂಡು ತಿನ್ನಿ ನೀನು ಪಟ ಪಟ. ಇವತ್ತಿನ ಪ್ರೀತಿ ಅಂದರೆ ಏನು? ಹುಜೂರ್ ಸಲ್ಲಲ್ಲಾಹು ಏನು ಹೇಳಿದ್ರು? ಮನೆ ಒಳಗೆ ಬಂದಿದ ನಂತರ ಖುಷಿನ ಮಾತಾಡ್ತಿದ್ರು. ಆಯಿಷಾ ಬಾರಿ ನಾವು ಇಬ್ಬರು ಕುಂತು ಊಟ ಮಾಡೋಣ.
ನೋಡ್ರಿ ಎಷ್ಟು ಪ್ರೀತಿ ಕಳಿಸ್ಕೊಟ್ಟಿದಾರ, ತನ್ನ ಹೆಂಡತಿಗೆ ಈ ರೀತಿ ಪ್ರೀತಿ ಮಾಡ್ರಿ. ಇವತ್ತು ಪ್ರಪಂಚದಲ್ಲಿ ಇಂಥದ್ದು ಪ್ರೀತಿ ಭಾಳ ಕಡಿಮೆ ಇದೆ. ಯಾರು ಆಲಿಮೆ ದೀನಿದಾರ ಅವರು ತನ್ನ ಹೆಂಡತಿ ಜೊತೆ ಒಳ್ಳೆ ರೀತಿ ಜೀವನ ಮಾಡ್ಕೊಂಡ್ರೆ ಎಷ್ಟು ಕಷ್ಟ ಬರಲಿ ಅವ್ರ ಜೊತೆ ಪ್ರೀತಿನ ಇರೋದು ಪ್ರಯತ್ನ ಮಾಡ್ತಿರ್ತಾರ. ಇವತ್ತು ಬಹಳಷ್ಟು ಹೆಣ್ಮಕ್ಕಳು ಇದೇ ಕಾಯ್ತಿರ್ತಾರ, ನನ್ನ ಗಂಡ ನನಗೆ ಈ ರೀತಿ ಪ್ರೀತಿ ಮಾಡಬೇಕಿತ್ತು, ನನ್ನ ಜೊತೆ ಊಟ ಮಾಡಿದ್ರೆ ಎಷ್ಟು ಚಲೋ ಆಗ್ತಿತ್ತು, ಎಷ್ಟು ಚಲೋ ಆಗ್ತಿತ್ತು, ನನ್ನ ಜೊತೆ ಕುಂತು ಮಾತಾಡಿದ್ರೆ ಎಷ್ಟು ಚಲೋ ಆಗ್ತಿತ್ತು. ಗಂಡ ಬರ್ತಾನ ಹೊಲದಲ್ಲಿ ಕೆಲಸ ಮಾಡಿ, ನನಗೆ ಸುಸ್ತಾಗಿದೆ, ನಾನು ಮಲಗ್ತೀನಿ, ಎದ್ದೇಳ್ರಿ, ಹೋಗ ಸುಸ್ತಾಗಿದೆ, ಇವತ್ತು ಹೋಗ ನಾನು ಸುಸ್ತಾಗಿದೆ. ಮನೇನು ಬಂದಿನ ಖುಷಿಯಾಗಿ ಬರಬೇಕು, ಪ್ರೀತಿನ ಮಾತಾಡಬೇಕು ಹೆಂಡತಿ ಜೊತೆ. ಹೆಂಡತಿ ಮೇಲೆ ಯಾವತ್ತು ದ್ವೇಷ ತೆಗಿಬಾರ್ದು, ಯಾವತ್ತು ಸಿಟ್ಟಾಗಬಾರ್ದು. ಹುಜೂರ್ ಸಲ ಹೇಳಿದ್ದಾರೆ. ಹಜರತ್ ಖುದೀಜಾ ಅವರು ಹೊರಗಡೆ ನಿಂದಿರ್ತಿದ್ರು, ಎಲ್ಲರೂ ಜನರು ಹೇಳ್ತಿದ್ರು ನೀವು ಒಳಗಡೆ ಹೋಗಿರಿ, ಬಿಸಿಲು ಜಾಸ್ತಿ ಇದೆ. ಹಜರತ್ ಖುದೀಜಾ ಅವರು ಏನು ಹೇಳ್ತಿದ್ರು, ನನ್ನ ಗಂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಂಥದ್ದು ಕೆಟ್ಟ ಬಿಸಿಲಿನ ಒಳಗೆ ಗುಡ್ಡನಿಂದ ತಳಗಡೆ ಇಳಿದು ಬರಾಕುಂತಿದ್ದಾರೆ. ಅವರು ಬಿಸಿಲಿದೆ, ನೆರಳೇನಿಲ್ಲ, ಅವರು ಬಿಸಿಲಿನಲ್ಲಿ ಬರಾಕುಂತಿದ್ದಾರೆ ಅಂದರೆ ನಾನು ಹೇಗೆ ನೆರಳಿನಲ್ಲಿ ಹೋಗಬೇಕು, ಖುದೀಜಾ ಅವರು ಹೇಳಾಕುಂತಿದ್ದಾರೆ. ಅವರು ಬರತಾನೆ, ನಾನು ಬಿಸಿಲಿನಲ್ಲಿ ನಾನು ನಿಂದಿರ್ತೀನಿ. ನೋಡ್ರಿ ಎಂಥದ್ದು ಪ್ರೀತಿ. ಅವ್ರು ಅಲ್ಲೇ ಸುಡಾಕುಂತಿದ್ದಾರೆ ಬಿಸಿಲು ಒಳಗೆ, ಅವ್ರಿಗೆ ಜಾಸ್ತಿ ಅಲ್ಲೇ ಬಿಸಿಲು ಹಾಕುಂತಿದ್ದಾರೆ, ನನ್ನ ಮೇಲೇನೆ ಬಿಸಿಲು ಆಗಬೇಕು. ಯಾರ್ದು ನನ್ನ ಗಂಡನಿಗೆ ನೋವು ಹಾಕುಂತಿದ್ದೆ ಅದೇ ನನಗೆ ನೋವು ಆಗಬೇಕು. ಇದು ಗಂಡ ಹೆಂಡತಿನ ಪ್ರೀತಿ, ಗಂಡ ಹೆಂಡತಿನ